ಇದ್ರ ಪ್ರೈಸ್ ಕೇಳಿದ್ರೆ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ. ಇಷ್ಟು ಸಕ್ಕದಾಗಿರೋ ಊಟ ನಾನು ಲೈಫಲ್ಲಿ ಮಾಡೇ ಇಲ್ಲ. ಮೇ ಬಿ ಎಳೆ ಕುರಿ ಕಡ್ದಾರ ಅನ್ಸುತ್ತಮ್ಮ. ನಾನ್ ವೆಜ್ ಪಿಕ್ಕಲ್ ಅಂತ ಕಳ್ಸಿಕೊಟ್ಟಿದ್ದಾರೆ ಫ್ರೆಂಡ್ಸ್. ನಿಜವಾಗ್ಲೂ ಹೊಟ್ಟೆಲೆಲ್ಲ ಒಂಥರ ಆಗ್ತೈತಿ. ಮತ್ತೆಂತ ಸಮಾಚಾರ? ಇವರು ಬಾಕ್ಸ್ ಮೇಲೆ ಮೆನ್ಷನ್ ಮಾಡ್ದಂಗೆ ನನ್ನ ಪ್ರಕಾರ ಯೂಟ್ಯೂಬ್ನ ಮತ್ತೆ ಯೂಟ್ಯೂಬ್ ಸ್ಟುಡಿಯೋನ ಎರಡು ಅನ್ಇನ್ಸ್ಟಾಲ್ ಮಾಡ್ಕೊಬಂದಿದ್ದೀನಿ. ನಂಗೆ ಎಷ್ಟು ತಿನ್ನಲ್ಲ ಫ್ರೆಂಡ್ಸ್. ಸೀರಿಯಸ್ಲಿ ಕ್ಲೀನ್ ಮಾಡಿದಾರೋ ಇಲ್ಲೋ ಸಕ್ಕತ್ತಾಗಿದೆ ಫ್ರೆಂಡ್ಸ್. ಇಲ್ಲ ರೈಸ್ ಜೊತೆ ತಿನ್ನಕ್ಕೆ ಹೇಳಿದ್ದಾರೆ. ರೈಸ್ ಜೊತೆ ತಿಂದು ಹೇಳ್ತೀನಿ ಟೇಸ್ಟ್. ಒರಿಜಿನಲ್ ರಿವ್ಯೂ ಹೇಳ್ತೀನಿ ತಡಿಯಲ್ಲೇ. ಆಮಡೆ ಇರ್ಲಿ ಆಮಡೆ ಬೇಡ ಇಷ್ಟೆಲ್ಲ ಹಾಕೋಣಲ್ಲಪ್ಪ. ನಂಗೆ ಒಂದೇ ಸತಿಗೆ ಸತ್ತೋಗಿ ಇಷ್ಟ ಇಲ್ಲ. ಹೊಸದಾಗಿ ಯೂಟ್ಯೂಬಲ್ಲಿ ಒಂದು ಫೀಚರ್ ಬಿಟ್ಟಿದಾರಲ್ಲ ಹೈಪ್ ಅಂತೇಳಿ, ಸೊ ಅದ್ರ ಮೇಲೆ ಒಂದ್ಸತಿ ಟ್ಯಾಪ್ ಮಾಡಿಬಿಡಿ. ಇದು ತಿನ್ನಕ್ಕೆ ನಂಗೆ ನಿಜವಾಗ್ಲೂ ಭಯ ಆಗ್ತೈತಾ. ಅಂತೆ ಬತ್ತೀನಿ ನೀನು ವಿಡಿಯೋ ಬತ್ತೀನಿ. ಸೊ ಫ್ರೆಂಡ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಡೈಲಿ ಲಾಗ್. ಆ್ಯಕ್ಚುಲಿ ಇವತ್ತೊಂದು ನಮ್ಮ ಮನೆಗೆ ಸ್ಪೆಷಲ್ ಬಾಕ್ಸ್ ಬಂದಿ ಅಂತ ಹೇಳಿದ್ನಲ್ಲ, ಒಂದು ರಿವ್ಯೂ ಮಾಡೋಕ್ಕೆ ಎಕ್ಸ್ಪ್ರೆಷನ್ ಅಮ್ಮ ಕೊಡೋದಿದೆ. ಆ್ಯಕ್ಚುಲಿ ಈ ಬಾಕ್ಸ್ ಏನು ಅಂದರೆ ನಾನ್ ವೆಜ್ ಪಿಕ್ಕಲ್ ಅಂತ ಕಳ್ಸಿಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದರಲ್ಲಿ ಏನೇನಿದೆ ಅಂದರೆ ಒಂದು ಅದಿದು ಚಿಕನ್ ಪಿಕಲ್ ಅಂತೆ. ನೆಕ್ಸ್ಟ್ ಅದ್ರ ಜೊತೆ ರೈಸ್ ಜೊತೆ ಹಾಕೊಂತೀನಿ ಅಂತ ಅವ್ರೇನೋ ನಂಗೆ ಹೇಳಿದ್ದಾರೆ. ಫಿಶ್ ಪಿಕಲ್ ಅಂತೆ. ಇದ್ಯಾವುದೋ ಮಟನ್ ಪಿಕಲ್ ಅಂತೆ. ಇದು ಮಟನ್ ಪಿಕಲ್ ಅಂತೆ. ಅದ್ರ ಜೊತೆಗೆ ಮತ್ತೊಂದು ಇದು ಸೀಗಡಿ ಪಿಕಲ್ ಅಂತೆ. ಇದನ್ನ ರೈಸ್ ಜೊತೆಗೆ ತಿನ್ನಿ ಅಂತ ಹೇಳಿದ್ರೆ ಇದ್ರ ಪ್ರೈಸ್ ಕೇಳಿದ್ರೆ ನೀವು ನಿಜವಾಗ್ಲೂ ಶಾಕ್ ಆಗ್ತೀರಾ. ಹೆಂಗ್ ಗೊತ್ತಾ, ಇದು 250 ಗ್ರಾಮ್ ಇದೆ. ಇದ್ರದ್ದು ಪ್ರೈಸ್ 750 ರೂಪಾಯಿ. ಇದ್ರ ಪ್ರೈಸ್ ಅದು ಸೀಗಡಿದು 750 ರೂಪಾಯಿ ಪ್ರೈಸು. ಮಟನ್ದು 900 ರೂಪಾಯಿ ಪ್ರೈಸು. ಫಿಶ್ ಪಿಕಲ್ದು 750 ರೂಪಾಯಿ ಪ್ರೈಸು. ಚಿಕನ್ದು ಕೂಡ ಚಿಕನ್ ಒಂದು ಸ್ವಲ್ಪ ಕಡಿಮೆ ಇದೆ, 540 ರೂಪಾಯಿ ಪ್ರೈಸು. ಅಲ್ಲಿ ಟೋಟಲ್ ಅರೌಂಡ್ ಆಗಿ ಅವ್ರು ಹೇಳಿದೆ 2300 ರೂಪಾಯಿನ ಆಯ್ತು. 2300 ರೂಪಾಯಿ ಫ್ರೀ ಆಗಿ ಕಳಿಸ್ಯಾರೆ. ರೈಸ್ ಜೊತೆ ತಿನ್ನಿ ಅಂತ ಹೇಳಿದ್ರೆ ಹಂಗೆ ಒಂದು ಸ್ವಲ್ಪ ರೈಸ್ ಇಟ್ಟಿದ್ದೀನಿ. ಎಲ್ಲರೂ ಟೇಸ್ಟ್ ಮಾಡಿ ಹೆಂಗೈತೆ ಅಂತ ಹೇಳ್ತೀನಿ. ನಂಗೆ ನಾನ್ ವೆಜ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅಮ್ಮ. ಆದ್ರೆ ಇದು ತಿನ್ನಕ್ಕೆ ನಂಗೆ ನಿಜವಾಗ್ಲೂ ಭಯ ಆಗ್ತೈತೆ. ಆ ವಿಡಿಯೋ ಅವ್ರು ನೋಡ್ರೆ ಅವ್ರು ಬೈಕೊಂಡ್ರು ಪರವಾಗಿಲ್ಲ, ನಂಗೆ ಸೀರಿಯಸ್ಲಿ ಭಯ ಆಗ್ತೈತೆ ಹೆಂಗಿದೆ ಅಂತೇಳಿ. ಫಸ್ಟ್ ಚಿಕನ್ ಪಿಕಲ್ ಟ್ರೈ ಮಾಡೋಣ ಫ್ರೆಂಡ್ಸ್. ಇಲ್ಲಿ ನೋಡಿಲಿ ಮೇಲೆ ಈ ಥರ ಆಯ್ಲಿ ಇಷ್ಟೊಂದು ಆಯ್ಲ್ ಇದೆ. ಸೊ ಮಿಕ್ಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇವೆಲ್ಲ ಚಿಕನ್ ಪೀಸ್ಗಳು. ಇಷ್ಟೆಲ್ಲ ಹಾಕೋಣಲ್ಲಪ್ಪ, ನಂಗೆ ಒಂದೇ ಸತಿಗೆ ಸತ್ತೋಗಿ ಇಷ್ಟ ಇಲ್ಲ. ಇಲ್ಲಿ ಚಿಕನ್ ಹಾಕೊತೀನಿ. ಒಂದೇ ಪ್ಲೇಟಲ್ಲಿ ಎಲ್ಲ ಹಾಕೋಬಿಡೋಣ. ಸೊ ಫ್ರೆಂಡ್ಸ್, ನನಗೆ ಇಷ್ಟ ಆಗಿದೆ ಅಂದರೆ ಪಕ್ಕ ಇದು ನಾನು ನಾಯಿಗೆ ತಿನ್ನಿಸಿ ನಾಯಿ ಹತ್ರನೂ ಟೇಸ್ಟಿಂಗ್ ಇದೆ ಅಂತ ಹೇಳಿಸ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ. ಸೊ ಇದು ಚಿಕನ್ದಾಯ್ತು. ಇದು ಯಾವುದಿದು ಫ್ರೆಂಡ್ಸ್? ಇದು ಮಟನ್. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ನಾನು ಒಂದ್ಸತಿ ಆಲ್ರೆಡಿ ಟೇಸ್ಟ್ ಮಾಡಿದ್ದೀನಿ. ಅಂದರೆ ಇನ್ಸ್ಟಾ ಯೂಟ್ಯೂಬ್ ವಿಡಿಯೋ ಮಾಡೋಕೆ ಹೇಳಿದ್ರು, ಪ್ರಮೋಷನ್ ಶೂಟಿಗೆ ಕಳಿಸಿರೋದು ನನಗೆ. ಸೊ ಆಲ್ರೆಡಿ ಓಪನ್ ಮಾಡಿ ಒಂದು ರೌಂಡ್ ಟೇಸ್ಟ್ ಕೂಡ ಮಾಡಿದ್ದೀನಿ. ಬಟ್ ಹಾನೆಸ್ಟ್ ರಿವ್ಯೂ ಕೊಟ್ಟಿಲ್ಲ, ವಾಯ್ಸ್ ಓವರ್ ರಿವ್ಯೂ ಏನೂ ಕೊಟ್ಟಿಲ್ಲ. ಸೊ ಹಾನೆಸ್ಟ್ ರಿವ್ಯೂ ಇದೆ ಯೂಟ್ಯೂಬಲ್ಲಿ ಇರುತ್ತೆ. ಸೊ ಯಾಕೆಂದರೆ ಯೂಟ್ಯೂಬ್ ಅಂದರೆ ರಿಯಲ್ ಅಲ್ಲ, ಸೊ ಹಾಗಾಗಿ. ಸೊ ಫ್ರೆಂಡ್ಸ್, ಇದು ಫಿಶ್ದು. ಫಸ್ಟ್ ಚಿಕನ್ನು ಮಟನ್ನು ಫಿಶ್ ಇದು. ಓಕೆ ಅಮ್ಮ ಮಾಡು. ಆಮಡ ಇರ್ಲಿ ಆಮಡ ಬೇಡ. ಈ ಫಿಶ್ ನೋಡು, ಮೀನ್ದು ತಿನ್ನ ಇರ್ಲಿ ಅಮ್ಮ, ಒಳ್ಳೇದೇ ಅಮ್ಮ. ಓ ಅಮ್ಮ ಎಂತ ನೀ ಎಲ್ಲರೂ ಕೇಳಿದ್ದಾನೆ? ಎಲ್ಲಿ ಕೇಳಲಿಲ್ಲ. ಮಟನ್ನು ಚಿಕನ್ನು ಮೀನಿಂದೆಲ್ಲ ಉಪ್ಪಿನಕಾಯಿ ಮಾಡೋದು ಕೇಳಿದ? ಎಲ್ಲಿ ಕೇಳಲಿಲ್ಲ, ನೋಡೋದಿಲ್ಲ. ಇದು ಸೀಗಡಿದಾರೆ ತಿಂತೇನೆ. ಎಂತದ್ದು ತಿನ್ನಲ್ಲ. ಇನ್ನೂ ಏನೇನೋ ಉಪ್ಪಿನಕಾಯಿ ಇದಾವೆ, ನಂಗೆ ನಾಕೆ ಕಳ್ಸಾರೆ. ಸೊ ಫ್ರೆಂಡ್ಸ್, ಈಗ ರೈಸ್ ಹಾಕೊಂಡಿನಿ. ಅಮ್ಮ ಫಸ್ಟ್ ಯಾವ್ದು ತಿನ್ನಾನೆ? ಯಾವ್ದು ಬೇಕಾದ್ರೆ ತಿನ್ಕ. ಸರಿ, ನಾನೇ ತಿಂತೀನಿ. ಯಾವ್ದು ನೀನೇ ತಿನ್ನು. ಯಾವ್ದು ತಿನ್ಲಿ ಫಸ್ಟ್? ಚಿಕನ್ನು ಮಟನ್ನು ಫಿಶ್ ಯಾವ್ದು ಬೇಕಾದ್ರೆ ತಿನ್ನಲಿ. ನೀ ಯಾವ್ದಂತ ಹೇಳಿ. ಸಾಂಗಿ ಕುಡ್ಕೆ ಯಾವ್ದು ತಿಂದೆ ಹುಡುಗಿ? ಹೇಳು ಮಗ ಬಾಯಿ. ಬಾಯ್. ಸೀಗಡಿ ತಿನ್ಬೇಕಾ ಫ್ರೆಂಡ್ಸ್? ಇದು ಸೀಗಡಿ. ಇದನ್ನ ತಿನ್ ನೋಡೋಣ. ಗೊತ್ತಾನಾ? ತಡಿಯಲ್ಲೇ ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ ಫ್ರೆಂಡ್ಸ್. ಇಲ್ಲ ರೈಸ್ ಜೊತೆ ತಿನ್ನಕ್ಕೆ ಹೇಳಿದ್ದಾರೆ. ರೈಸ್ ಜೊತೆ ತಿಂದು ಹೇಳ್ತೀನಿ ಟೇಸ್ಟ್. ಮೇ ಬಿ ಇದು ಎಡಿಟ್ ಆಗಿ ಅಪ್ಲೋಡ್ ಆದರೆ ವಿಡಿಯೋ ನಾ ಬದುಕಿದ್ದೀನಿ ಅಂತ ಅರ್ಥ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋ ಬಂದರೆ ನಂಗೆ ಏನೂ ಆಗಿಲ್ಲ ಅಂತ. ನೆಕ್ಸ್ಟ್ ವಿಡಿಯೋ ಬರಲ್ಲ ಅಂದರೆ ಏನೋ ಆಗಿದೆ ಅಂತ ಫ್ರೆಂಡ್ಸ್. ಸಾಕತ್ತಾಗಿದೆ ಫ್ರೆಂಡ್ಸ್. ಈಗ ಯಾವ್ದೆ ನೀ ಹೇಳ? ಅಲ್ಲಿ ಸಾಂದ್ಲಿ ಹೇಳ್ತಾಳೆ ನೋಡು. ಈಗ ಯಾವ ತಿನ್ಲೆ? ಇದಾ ಫಿಶ್ ಟೇಸ್ಟ್ ಮಾಡೋಣ. ಈಗ ಸೀಗಡಿ ತಿಂದೆ. ಫಿಶ್ ನೋಡಿ ಹೆಂಗ್ ಕಾಣ್ತೈತೆ ಅಂತ. ಫಿಶ್ ಫುಲ್ಲು ಡ್ರೈ ಮಾಡಿದ್ದಾರೆ. ಡ್ರೈ ಮಾಡ್ಬಿಟ್ಟು ಅದನ್ನ ಪಿಕಲ್ ಮಾಡಿದ್ದಾರೆ. ಕ್ಲೀನ್ ಮಾಡಿದಾರೋ ಇಲ್ಲೋ ತಿನ್ನೋಡಿ ಫ್ರೆಂಡ್ಸ್. ಆಕ್ಚುಲಿ ಏನಾಯ್ತು ಅಂದ್ರೆ ವಿಡಿಯೋ ಮಾಡ್ತಾ ಇರ್ಬೇಕಾದ್ರೆ ಸ್ಟೋರೇಜ್ ಖಾಲಿ ಆಗ್ಬಿಡ್ತು. ಅದಕ್ಕೆ ಯೂಟ್ಯೂಬಿಗೆ ವಿಡಿಯೋ ಮಾಡೋಕ್ಕಾಗಿ ಯೂಟ್ಯೂಬ್ನ ಮತ್ತೆ ಯೂಟ್ಯೂಬ್ ಸ್ಟುಡಿಯೋನ ಎರಡು ಅನ್ಇನ್ಸ್ಟಾಲ್ ಮಾಡ್ಕೊಬಂದಿದ್ದೀನಿ. ಈಗ ಉಳಿದಿರೋದು ಒಂದು ಮಟನ್ನು ಒಂದು ಚಿಕನ್ ಉಳ್ಕೊಂಡೈತೆ. ಯಾವ ಟೇಸ್ಟ್ ಮಾಡೋಣ ಅಮ್ಮ? ಯಾವ್ದಾರು ಮಾಡ. ಮಟನ್ ಪೀಸ್ ಮಾತ್ರ ತಿಂದು ನೋಡ್ತೀನಿ ಹೆಂಗಿರುತ್ತೆ ಅಂತೇಳಿ. ಮೇ ಬಿ ಎಳೆ ಕುರಿ ಕಡ್ದಾರ ಅನ್ಸುತ್ತಮ್ಮ. ಮೆದು ಮೂಳೆ ಇದು. ಮಟನ್ಗೆ ಫ್ರೆಂಡ್ಸ್ ಸೀರಿಯಸ್ಲಿ ಉಪ್ಪು ಜಾಸ್ತಿ ಆಗುತ್ತೆ. ಮಟನಿಗೆ ಮಾತ್ರ ಸಿಕ್ಕಾಬಳೆ ಉಪ್ಪು ಜಾಸ್ತಿ ಆಯ್ತಾ. ನಂಗೆ ಎಷ್ಟು ತಿನ್ನಕ್ಕೆ ಮಸಾಲಿಲ್ಲ ಫ್ರೆಂಡ್ಸ್. ಇದು ಚಿಕನ್ ಪೀಸು ನೋಡಿ. ಇದು ಚಿಕನ್ ಪೀಸು ಅಮ್ಮ. ಚಿಕನ್ ನಮ್ಮ ಚಿಕನ್ ತಿನ್ನಲ್ಲ, ಹಾಗಾಗಿ ನಾನೇ ತಿಂತೀನಿ. ನೀನು ತಿಂತೀರಾನೆ ಕ್ಯಾಮ್ರಾ ವುಮೆನ್? ತಿಂತೀಯಾ? ತಿನ್ನೋಡಿ ಟೇಸ್ಟ್ ಅಡ. ಒರಿಜಿನಲ್ ರಿವ್ಯೂ ಹೇಳ್ತೀನಿ. ನನಗೆ ನನ್ನ ಟೇಸ್ಟ್ ಪ್ರಕಾರ ಹೇಳ್ತೀನಿ. ನನಗೆ ಇಷ್ಟ ಆಗಿಲ್ಲ, 1% ಕೂಡ ಇಷ್ಟ ಆಗಿಲ್ಲ. ಇದರಲ್ಲಿ ಸ್ವಲ್ಪನಾದ್ರು ಬೆಟರ್ ಅನಿಸಿದ್ದೇನು ಅಂದರೆ ಚಿಕನ್ನು ಮತ್ತು ಸೀಗಡಿನ
ಹಾಗೆ ತಿನ್ಬೋದು. ಬೇರೆದೆಲ್ಲ ರಸಾಲ ಇದೆಯಲ್ಲ ಅದೆಲ್ಲ ಸೇಮ್ ಒಂದೇ ಫ್ಲೇವರು. ಅದಕ್ಕೆ ಏನು ಮಾಡಿದ್ದಾರೆ ಅಂದರೆ ಡ್ರೈ ಚಿಕನ್ನು, ಡ್ರೈ ಮಟನ್ನು, ಡ್ರೈ ಫಿಶು, ಡ್ರೈ ಸಿಗಡಿನ ಹಾಕಿ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. 3 ಮಿಕ್ಸ್ ಮಾಡ್ಕೊಡ್ತೀನಿ ತಿನ್ನ. ರಿಯಾಕ್ಷನ್ ಇಲ್ಲ ಫ್ರೆಂಡ್ಸ್. ನಿಜ ಹೇಳಬೇಕು ಅಂದರೆ ಇಷ್ಟು ಸಕ್ಕದಾಗಿರೋ ಊಟ ನಾನು ಲೈಫಲ್ಲಿ ಮಾಡೇ ಇಲ್ಲ ಅಂತ ದೇವ್ರನ್ನ ಹೇಳೋಕ್ಕಾಗಲ್ಲ. ಏನಂದೆ ಇನ್ನೊಂದ್ಸಲ ಹೇಳ ಅಂತ ದೇವ್ರನ್ನ ಹೇಳೋಕ್ಕಾಗಲ್ಲ. ಮಾಡು ಫ್ರೀ ಕೊಟ್ಟೆ ರಾಮಡ. ಮಾವನು ತಿಂದ್ರು ಗೊತ್ತಾ? ಅಮ್ಮ ಫ್ರೀ ಕೊಟ್ಟ ರಾಮಡ. ಫ್ರೀ ಕೊಟ್ಟೆ ರಾಮಡ. ಫ್ರೀ ಕೊಟ್ಟೆ ರಾಮಡ. ನಂಗೆ ಬೇಡ, ನಂಗೆ ಕೊಳಿಸ್ಲೇ ಇಲ್ಲ ಅವ್ರು. ಅದಂಗೆ ಕಳಿಸಿದಂತ ನಾನು ಅನ್ಬೇಕಾ ಅದನ್ನ ತಿನ್ಬೇಕಾ? ತುಂಬ ಬ್ಯಾಡಾಗೇನಿಲ್ಲ, ತಿನ್ಬೋದು. ಬಟ್ ಆದರೆ ಉಪ್ಪಿನಕಾಯಿ ಫೀಲ್ ಕೊಡಲ್ಲ. ನಿಜವಾಗ್ಲೂ ಹೇಳ್ತೀನಿ, ಇದು ಉಪ್ಪಿನಕಾಯಿ ಫೀಲ್ ಕೊಡಲ್ಲ. ಇವರು ಬಾಕ್ಸ್ ಮೇಲೆ ಮೆನ್ಷನ್ ಮಾಡ್ದಂಗೆ ನನ್ನ ಪ್ರಕಾರ ಈ ಬ್ರೆಡ್ ಜಾಮು ತಿಂತಾರಲ್ಲ ಆ ಥರ ಇದೊಂದು ಜಾಮ್ ಲೆಕ್ಕ. ಉಪ್ಪಿನಕಾಯಿ ಫೀಲ್ ನಿಜವಾಗ್ಲೂ ಕೊಡಲ್ಲ. ಯಾರು ಬ್ಯಾಚುಲರ್ಸ್ ಇರ್ತಿರಲ್ಲ ಅವರಿಗೆ ಮಾತ್ರ ಬೆಸ್ಟ್. ಸುಮ್ಮನೆ ಟೈಮ್ ಪಾಸಿಗೆ ಯಾರು ಅಡುಗೆ ಮಾಡ್ಕೊತಾರೆ, ನಂಚಕ್ಕೆ ಏನಾದ್ರು ಇದ್ರೆ ಸಾಕೊಂತಾರಲ್ಲ ಅವ್ರಿಗೆ ಬೆಸ್ಟು. ಇವ್ರ ಬ್ರ್ಯಾಂಡ್ ನೇಮ್ನ ನಾನು ಪರ್ಟಿಕ್ಯುಲರ್ಗೆ ಏನು ಮೆನ್ಷನ್ ಮಾಡಲ್ಲ. ಟಾಮಿ ನಿಂಗೆ ಹೆಂಗಿತ್ತು ಟೇಸ್ಟ್ ಚೆನ್ನಾಗಿತ್ತನಾ? ಮಸ್ತ್ ರೇ ಮಸ್ತ್. ಹಾಂ ಚೆನ್ನಾಗಿತ್ತು. ನಾಲ್ಗೆ ಚಪ್ಪರಿಸ್ತಾ ಇದೆ. ಫ್ಯೂ ಮಿನಿಟ್ಸ್ ಲೇಟರ್ ಆ್ಯಕ್ಚುಲಿ ಹೊಟ್ಟೆಲೆಲ್ಲ ಒಂಥರ ಆಗ್ತಾಯಿದೆ ಫ್ರೆಂಡ್ಸ್. ಅದು 3-4 ಉಪ್ಪಿನಕಾಯಿ ಒಟ್ಟಿಗೆ ತಿಂದಿದ್ದಕ್ಕೋ ಅಥವಾ ಏನಕ್ಕೂ ಗೊತ್ತಿಲ್ಲ, ನಿಜವಾಗ್ಲೂ ಹೊಟ್ಟೆಲೆಲ್ಲ ಒಂಥರ ಆಗ್ತಾಯಿತ್ತು. ಸೊ ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ಯಾರು ಕಮೆಂಟ್ ಮಾಡಿದ್ರು ಕ್ಯಾಮ್ರಾನ ಮೇಲೆ ಆ್ಯಂಗಲಿಂದ ಹಿಡೀರಿ ಅಂತೇಳಿ. ಸೊ ಮೇಲೆ ಆ್ಯಂಗಲ್ ಹಿಡಿದ್ರೆ ನನಗೆ ಕಂಫರ್ಟ್ ಅನ್ಸಲ್ಲ. ಸೊ ಹಾಗಾಗಿ ಆ್ಯಂಗಲು ನಿಮ್ಮ ಖುಷಿಗೋಸ್ಕರ ಅವಾಗವಾಗ ಅನ್ಸುತ್ತೆ ಕ್ಯಾಮ್ರಾನ ಮೇಲೆ ಆ್ಯಂಗಲ್ ಹಿಡಿತೀನಿ. ಸೊ ನಂಗೆ ಸಪೋರ್ಟ್ ಮಾಡಬೇಕು ಅಂದರೆ ಜಾಸ್ತಿ ಏನು ಬೇಡ, ನೀವು ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಂಗೆ ಒಂದು ಲೈಕ್ ಕೊಟ್ಟರೆ ಅಷ್ಟೇ ಸಾಕು. ಹಾಗೆ ಈಗ ಒಂದು ಹೊಸದಾಗಿ ಯೂಟ್ಯೂಬಲ್ಲಿ ಒಂದು ಫೀಚರ್ ಬಿಟ್ಟಿದ್ದಾರಲ್ಲ ಹೈಪ್ ಅಂತೇಳಿ, ಸೊ ಅದ್ರ ಮೇಲೆ ಒಂದು ಟ್ಯಾಪ್ ಮಾಡಿಬಿಡಿ. ಲಾಸ್ಟ್ ಟೈಮು 14,000 ಜನ ಟ್ಯಾಪ್ ಮಾಡಿದ್ದೀರಾ. ಸೊ ಈ ಟೈಮ್ ಎಷ್ಟು ಸತಿ ಟ್ಯಾಪ್ ಮಾಡ್ತೀರಾ ನೋಡೋಣ. ಸೊ ಫ್ರೆಂಡ್ಸ್, ನನಗೆ ಆ ಪ್ರಾಡಕ್ಟ್ ಮೇಲೆ ಯಾವುದೇ ಥರ ದ್ವೇಷ ಎಲ್ಲ ಏನೂ ಇಲ್ಲ. ಬಟ್ ನಂಗೆ ಟೇಸ್ಟ್ ಇಷ್ಟ ಆಗಿಲ್ಲ ಏನೋ ಗೊತ್ತಿಲ್ಲ, ಹೊಟ್ಟೆಲೆಲ್ಲ ಒಂಥರ ಆಗ್ತಿದೆ. ಸೊ ಫ್ರೆಶ್ ಏರ್ ತಗೊಳ್ಳೋಣ ಅಂತೇಳಿ ಹೊಳೆ ಹತ್ರ ಬಂದಿದ್ದೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿರೋದು ಆ್ಯಕ್ಚುಲಿ ನಾವು ಇಲ್ಲಿ ವರ್ಷಕ್ಕೆ 2 ಪೂಜೆ ಆಗುತ್ತೆ. ಇದು ಕೂಡ ದೇವರು, ಇದು ಕುಂಟ್ಪೀರು ಅಂತೇಳಿ. ಸೊ ಈ ದೇವ್ರ ಬಗ್ಗೆ ಮತ್ತೊಂದು ಸ್ಪೆಷಲ್ ವಿಡಿಯೋ ಮಾಡಿ ಹೇಳ್ತೀನಿ. ಸೊ ಇಲ್ಲಿ ನಮ್ಮದು ಉಕ್ಕಡ ಇದೆ. ಸ್ವಲ್ಪ ಯಾರೋ ಸ್ಪೆಷಲ್ ವ್ಯಕ್ತಿ ಎಲ್ಲ ನನ್ನ ಆದ್ನೇನೋ ಉಕ್ಕಡದಲ್ಲಿ ಹೋಗ್ಬೇಕು ಅಂತ ಅಂದ್ಲು. ಸೊ ಉಕ್ಕಡಕ್ಕೆ ಹೊಳೆ ಹಾಕೋಕ್ಕಾಗುತ್ತಾ ಇಲ್ಲ ನೋಡೋಣ ಜಾರತ್ತೆಲ್ಲ ಅಂತೇಳಿ. ಫ್ರೆಂಡ್ಸ್, ಆ್ಯಕ್ಚುಲಿ ಮತ್ತೆ ಸ್ಟೋರೇಜ್ ಖಾಲಿ ಆಯಿತು. ಸೊ ಮತ್ತೆ ಅದು ಇದು ಡೇಟ್ ಮಾಡ್ಕೊಂಡು ಬಂದೆ. ಈ ವಿಡಿಯೋ ಮಾಡೋಕ್ಕಾಗಲ್ಲ ಅನ್ಸುತ್ತೆ, ಯಾಕೋ ಮುಹೂರ್ತನೇ ಸರಿ ಇಲ್ಲ. ಸೊ ಉಕ್ಕಡದಲ್ಲಿ ಇದ್ದೀನಿ ಈಗ. ಮತ್ತೆಂತ ಸಮಾಚಾರ? ಕೈನ ಮತ್ತೆ ಕೂಡ. ಸೊ ಫ್ರೆಂಡ್ಸ್, ಆ್ಯಕ್ಚುಲಿ ಇಲ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಆ್ಯಕ್ಚುಲಿ ಅಲ್ಲೇ ಎಂಡ್ ಮಾಡ್ಬೇಕಂತ ಅಂದ್ಕೊಂಡೆ. ಸೊ ಇಲ್ಲೊಂದು ಸ್ವಲ್ಪ ಬಂದ್ವಲ್ಲ ವ್ಯೂನ ತೋರಿಸೋಣ ಹಂಗೆ ಅಂತೇಳಿ. ಆ್ಯಕ್ಚುಲಿ ನಿಮಗೆ ಅಲ್ಲಿ ಸೆಟ್ನ ತೋರಿಸೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ ಸೂರ್ಯ ನನಗಿಂತ ಬೇಗ ಇವತ್ತು ಯಾಕೋ ಕೋಪ ಮಾಡ್ಕೊಂಡು ಮುಂಚೆ ಹೋಗ್ಬಿಟ್ಟೆ. ದಿನ ವೀಡಿಯೋದಲ್ಲಿ ತೋರಿಸ್ತೀನಿ ನೀನು, ಇವತ್ತು ನಾನು ಬೇಗ ಹೋಗ್ತೀನಿ ಅಂತೇಳಿ. ಬನ್ನಿ ಈ ವಿಡಿಯೋ ಎಂಡ್ ಮಾಡೋಣ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಾನೇನಾದ್ರು 1% ನಿಮ್ಗೆ ಏನಾದ್ರು ಸ್ವಲ್ಪ ಮುಖದಲ್ಲಿ ಸ್ಮೈಲ್ ಏನಾದ್ರು ತೋರಿಸಿದ್ರೆ, ಅಥವಾ ಏನಾದರೂ ನಿಮ್ಗೆ ಒಂಚೂರು ಇನ್ಫಾರ್ಮೇಟಿವ್ ಏನಾದ್ರು ಅನಿಸಿದ್ರೆ, ಅಥವಾ ಏನಾದರೂ ಯೂಸ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡುತ್ತಾ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ, ಏನೂ ಬೇಜಾರಲ್ಲ. ಸಿಗೋಣ ಮುಂದೆ ಹೊಡಲಿ. ಸೈನಿಂಗ್ ಆಫ್. ನೀವು ಬಾಪ್ ಮಗ ಮಾಡು. ಅಂತ ಹಿಂಗೆ ಮಾಡ್ತಾನಪ್ಪ. ಅಲ್ಲಿ ಅಪ್ಪಾಜಿ ಬಲೆ ಎತ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಡೇ. ಅಮ್ಮ ಒಂದು ತಮ್ಮನೇಲಿ ಫೋಟೋ ಕೊಡ್ಬಾರ. ಹಾಂ ಬಾರೆ, ಒಂದು ತಮ್ಮನೇಲಿ ದಮ್ನೇಲಿಗೆ ಒಂದು ಫೋಟೋ ಕೊಡ್ಬಾರ. ಬಾರೆ ಅಮ್ಮ ಬಾರೆ, ಒಂದು ತಮ್ಮನೇಲಿಗೆ ಒಂದು ಫೋಟೋ ಕೊಡ್ಬಾರ. ತಗೈ ಒಂದು ಫೋಟೋ ತಕ್ಕಂತ.